ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 24/2/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ತಮ್ಮ ಜೀವನ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ನಿಮ್ಮ ಸಂಬಂಧ ಒಬ್ಬ ತಂದೆಯೊಂದಿಗೆ ಇದೆ. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಶಿವ ಭಗವಾನುವಾಚ: ಜೀವನದ ಬಂಧನವನ್ನು ನಿಮ್ಮೊಂದಿಗೆ ಬಂಧಿಸಿರುವೆನು. ನೋಡಿ, ಈ ಗೀತೆಯಲ್ಲಿ ಹೇಳ್ತಾರೆ ಜೀವನದ ಬಂಧನವನ್ನು ನಿಮ್ಮೊಂದಿಗೆ ಬಂಧಿಸಿರುವೆನು ಎಂದು. ಹೇಗೆ ಯಾವುದೇ ಕನ್ಯೆ ತನ್ನ ಜೀವನದ ದಾರವನ್ನು ಪತಿಯ ಜೊತೆ ಬಂಧಿಸುತ್ತಾಳೆ? ಜೀವನ ಪರ್ಯಂತ ಅವರ ಜೊತೆಗಾರನಾಗಿಯೇ ಇರಬೇಕು. ಅವರೇ ಪಾಲನೆ ಮಾಡಬೇಕೆಂದು ತಿಳಿಯುತ್ತಾರೆ. ಕನ್ಯೆ ಅವರ ಪಾಲನೆ ಮಾಡಬೇಕೆಂದಲ್ಲ, ಜೀವನ ಪರ್ಯಂತ ಅವರೇ ಪಾಲನೆ ಮಾಡಬೇಕಾಗಿದೆ. ನೀವು ಮಕ್ಕಳು ಸಹ ಜೀವನ ಬಂಧನವನ್ನು ಬಂಧಿಸಿದ್ದೀರಿ. ಬೇಹದ್ದಿನ ತಂದೆಯೆಂದಾದರೂ ಹೇಳಿ, ಶಿಕ್ಷಕ ಅಥವಾ ಗುರು ಎಂದಾದರೂ ಹೇಳಿ, ಈ ಆತ್ಮಗಳ ಜೀವನದ ಹಗ್ಗ ಪರಮಾತ್ಮನ ಜೊತೆ ಬಂಧಿಸಬೇಕಾಗಿದೆ. ಅದು ಹದ್ದಿನ ಸ್ಥೂಲ ಮಾತು, ಇದು ಸೂಕ್ಷ್ಮ ಮಾತಾಗಿದೆ. ಕನ್ಯೆ ಜೀವನದ ಬಂಧನವನ್ನು ಪತಿಯ ಜೊತೆ ಬಂಧಿಸಲಾಗ್ತದೆ. ಕನ್ಯೆ ಅವರ ಮನೆಗೆ ಹೋಗ್ತಾಳೆ. ನೋಡಿ, ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳುವ ಬುದ್ಧಿ ಇರಬೇಕು. ಕಲಿಯುಗದಲ್ಲಿ ಎಲ್ಲರೂ ಅಸುರಿ ಮತದವರಿದ್ದಾರೆ. ನಿಮಗೆ ತಿಳಿದಿದೆ, ನಾವು ಜೀವನದ ಬಂಧನವನ್ನು ಒಬ್ಬರೊಂದಿಗೆ ಬಂಧಿಸಿದ್ದೇವೆ. ಎಲ್ಲ ಸಂಬಂಧ ಒಬ್ಬರೊಂದಿಗೆ ಇದೆ. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಏಕೆಂದರೆ ಅವರಿಂದ ನಮಗೆ ಬಹಳ ಒಳ್ಳೆಯ ಸುಖ ಸಿಗ್ತದೆ. ಅವರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಅಂದಮೇಲೆ ಅಂತಹ ತಂದೆಯ ಮತದಂತೆ ನಡೆಯಬೇಕು. ಇದು ಆತ್ಮಿಕ ಬಂಧನವಾಗಿದೆ. ಆತ್ಮವೇ ಶ್ರೀಮತವನ್ನು ತೆಗೆದುಕೊಳ್ತದೆ. ಅಸುರಿ ಮತವನ್ನು ತೆಗೆದುಕೊಂಡಿದ್ದರಿಂದ ಕೆಳಗಿಳಿದಿದ್ದೀರಿ. ಈಗ ಆತ್ಮಿಕ ತಂದೆಯ ಶ್ರೀಮತದಂತೆ ನಡೆಯಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ನಮ್ಮ ಆತ್ಮದ ಬಂಧನವನ್ನು ಪರಮಾತ್ಮನೊಂದಿಗೆ ಬಂಧಿಸುತ್ತೇವೆ. ಆದ್ದರಿಂದ ನಮಗೆ ಅವರಿಂದ 21 ಜನ್ಮಗಳು ಸುಖದ ಆಸ್ತಿ ಸಿಗ್ತದೆ. ಆ ಅಲ್ಪಕಾಲದ ಜೀವನ ಬಂಧನದಿಂದ ಕೆಳಗಿಳಿತಾ ಬಂದಿದ್ದೀರಿ. ಇದು 21 ಜನ್ಮಗಳಿಗಾಗಿ ಗ್ಯಾರಂಟಿ ಇದೆ. ನಿಮ್ಮ ಸಂಪಾದನೆ ಎಷ್ಟು ಬಲಶಾಲಿಯಾಗಿದೆ. ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು. ಮಾಯೆ ಬಹಳ ತಪ್ಪುಗಳನ್ನು ಮಾಡಿಸ್ತದೆ. ಈ ಲಕ್ಷ್ಮೀನಾರಾಯಣರು ಖಂಡಿತವಾಗಿಯೂ ಯಾರೊಂದಿಗೋ ಜೀವನ ಬಂಧನವನ್ನು ಜೋಡಿಸಿದ್ದರು. ಅದರಿಂದ 21 ಜನ್ಮಗಳ ಆಸ್ತಿ ಸಿಕ್ಕಿತು. ಪರಮಾತ್ಮನೊಂದಿಗೆ ನೀವಾತ್ಮರ ಜೀವನದ ಬಂಧನವನ್ನು ಕಲ್ಪಕಲ್ಪವೂ ಬಂಧಿಸಲಾಗ್ತದೆ. ಇದಕ್ಕೆ ಲೆಕ್ಕವೇ ಇಲ್ಲ. ಬುದ್ಧಿಯಲ್ಲಿ ಕುಳಿತುಕೊಳ್ತದೆ, ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ. ಅವರೊಂದಿಗೆ ಜೀವನದ ಬಂಧನ ಬಂಧಿಸಲ್ಪಟ್ಟಿದೆ. ಪ್ರತಿಯೊಂದು ಮಾತನ್ನು ತಂದೆ ತಿಳಿಸ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಕಲ್ಪಕಲ್ಪವೂ ನಮ್ಮ ಸಂಬಂಧ ತಂದೆಯೊಂದಿಗಿತ್ತು. ಈಗ ಶಿವ ಜಯಂತಿಯನ್ನು ಆಚರಿಸ್ತಾರೆ. ಆದರೆ ಯಾರದ್ದನ್ನು ಆಚರಿಸ್ತೇವೆ ಎಂಬುದು ಗೊತ್ತಿಲ್ಲ. ಶಿವ ತಂದೆ ಯಾರು ಪತಿತ ಪಾವನನಾಗಿದ್ದಾರೆ, ಅವರು ಖಂಡಿತ ಸಂಗಮ ಯುಗದಲ್ಲಿಯೇ ಬರುವರು. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಪ್ರಪಂಚದವರಿಗೆ ಗೊತ್ತಿಲ್ಲ. ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು ಗಾಯನವಿದೆ. ಆದಿಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ. ಮತ್ತೆಲ್ಲ ಶಾಸ್ತ್ರ, ಕಥೆ ಮೊದಲಾದವುಗಳಿವೆ. ಈ ಮೂಲ ಧರ್ಮವೇ ಇಲ್ಲ. ಅಂದಮೇಲೆ
ಹೇಗೆ ತಿಳಿದುಕೊಳ್ಳೋದು? ಈಗ ನೀವು ಜೀವನ ಬಂಧನವನ್ನು ಬಂಧಿಸುತ್ತಿದ್ದೀರಿ. ಪರಮಾತ್ಮನ ಜೊತೆ ಆತ್ಮಗಳ ಅನುಬಂಧ ಏರ್ಪಟ್ಟಿದೆ. ಇದರಲ್ಲಿ ಶರೀರದ ಯಾವುದೇ ಮಾತಿಲ್ಲ. ಭಲೆ ಮನೆಯಲ್ಲಿಯೇ ಕುಳಿತಿರಿ, ಕೇವಲ ಬುದ್ಧಿಯಿಂದ ನೆನಪು ಮಾಡಬೇಕಾಗಿದೆ. ನೀವಾತ್ಮರ ಜೀವನ ಬಂಧನ ಬಂಧಿಸಲ್ಪಟ್ಟಿದೆ. ಹೇಗೆ ಸೆರಗನ್ನು ಬಂಧಿಸುತ್ತಾರಲ್ಲವೇ, ಅದು ಸ್ಥೂಲ ಮಾತಾಗಿದೆ. ಇದು ಪರಮಾತ್ಮನ ಜೊತೆ ಆತ್ಮಗಳ ಬುದ್ಧಿಯೋಗವಾಗಿದೆ. ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಿಸ್ತಾರೆ. ಆದರೆ ಅವರು ಯಾವಾಗ ಬಂದಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಜಯಂತಿ ಯಾವಾಗ, ರಾಮನ ಜಯಂತಿ ಯಾವಾಗ ಆಗ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ತ್ರಿಮೂರ್ತಿ ಶಿವ ಜಯಂತಿ ಶಬ್ದವನ್ನು ಬರೀತೀರಿ. ಆದರೆ ಈ ಸಮಯದಲ್ಲಿ ಮೂವರು ಮೂರ್ತಿಗಳಂತೂ ಇಲ್ಲ. ಶಿವ ತಂದೆ ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸುತ್ತಾರೆಂದು ನೀವು ಹೇಳ್ತೀರಿ. ಅಂದ ಮೇಲೆ ಬ್ರಹ್ಮ ಖಂಡಿತವಾಗಿಯೂ ಸಾಕಾರದಲ್ಲಿ ಬೇಕಲ್ಲವೇ? ಬಾಕಿ ವಿಷ್ಣು ಮತ್ತು ಶಂಕರ ಈ ಸಮಯದಲ್ಲಿ ಎಲ್ಲಿದ್ದಾರೆ? ಯಾರನ್ನು ನೀವು ತ್ರಿಮೂರ್ತಿ ಎಂದು ಹೇಳ್ತೀರಿ? ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ತ್ರಿಮೂರ್ತಿಯ ಅರ್ಥವೇ ಆಗಿದೆ ಬ್ರಹ್ಮ, ವಿಷ್ಣು, ಶಂಕರ. ಬ್ರಹ್ಮನ ಮೂಲಕ ಸ್ಥಾಪನೆಯಂತೂ ಈ ಸಮಯದಲ್ಲಿ ಆಗ್ತದೆ. ವಿಷ್ಣುವಿನ ಮೂಲಕ ಸತ್ಯಯುಗದಲ್ಲಿ ಪಾಲನೆಯಾಗುವುದು. ವಿನಾಶದ ಕಾರ್ಯವಂತೂ ಅಂತಿಮದಲ್ಲಿ ಆಗುವುದು. ಭಾರತದ ಈ ಆದಿಸನಾತನ ದೇವಿ ದೇವತಾ ಧರ್ಮ ಒಂದೇ ಆಗಿದೆ. ಆ ಧರ್ಮ ಪಿತರೆಲ್ಲರೂ ಅವರವರ ಧರ್ಮಸ್ಥಾಪನೆ ಮಾಡಲು ಬರ್ತಾರೆ. ಇವರು ಧರ್ಮಸ್ಥಾಪನೆ ಮಾಡಿದರು ಮತ್ತು ಅವರ ಸಂವತ್ಸರವೂ ಇದಾಗಿದೆ. ಇಂತಹ ಸಮಯದಲ್ಲಿ ಇಂತಹ ಧರ್ಮ ಸ್ಥಾಪನೆ ಮಾಡಿದರೆಂದು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದಾರೆ. ಆದರೆ ಭಾರತದ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ಗೀತಾ ಜಯಂತಿ, ಶಿವ ಜಯಂತಿ ಯಾವಾಗ ಆಯಿತೆಂದು ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಮತ್ತು ರಾಧೆಯ ಆಯುಸ್ಸಿನಲ್ಲಿ 2-3 ವರ್ಷಗಳ ಅಂತರವಿರಬಹುದು. ಮೊದಲು ಕೃಷ್ಣ ಜನ್ಮ ಪಡೆದುಕೊಂಡಿರುವನು. ಸತ್ಯಯುಗದಲ್ಲಿ ಯಾವುದೋ ಜನ್ಮದಲ್ಲಿ ಕೃಷ್ಣನ ಜನ್ಮವಾಗಿರಬೇಕು. ಆದರೆ ಸತ್ಯಯುಗ ಯಾವಾಗ ಇತ್ತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮಗೂ ಸಹ ತಿಳಿದುಕೊಳ್ಳುವುದರಲ್ಲಿ ಬಹಳ ವರ್ಷಗಳು ಹಿಡಿಸಿವೆ. 2 ದಿನಗಳಲ್ಲಿ ಎಷ್ಟೊಂದು ತಿಳಿದುಕೊಳ್ತಾರೆ. ತಂದೆಯಂತೂ ಬಹಳ ಸಹಜವಾಗಿ ತಿಳಿಸ್ತಾರೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಅವಶ್ಯವಾಗಿ ಅವರಿಂದ ಎಲ್ಲರಿಗೆ ಆಸ್ತಿ ಸಿಗಬೇಕಲ್ಲವೇ? ಓ ಗಾಡ್ ಫಾದರ್ ಎಂದು ಹೇಳಿ ನೆನಪು ಮಾಡ್ತಾರೆ. ಲಕ್ಷ್ಮೀನಾರಾಯಣರ ಮಂದಿರವಿದೆ. ಇವರು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದರು. ಆದರೆ ಅವರಿಗೆ ಈ ಆಸ್ತಿಯನ್ನು ಯಾರು ಕೊಟ್ಟರು? ಅವಶ್ಯವಾಗಿ ಸ್ವರ್ಗದ ರಚಯಿತನೇ ಕೊಟ್ಟಿರುವರು. ಆದರೆ ಯಾವಾಗ, ಹೇಗೆ ಕೊಟ್ಟರು ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ಯಯುಗವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ. ಸತ್ಯಯುಗದಲ್ಲಿ ನಾವು ಪವಿತ್ರರಾಗಿದ್ದೆವು. ಕಲಿಯುಗದಲ್ಲಿ ಪತಿತರಾಗಿದ್ದೇವೆ. ಅಂದ ಮೇಲೆ ಸಂಗಮದಲ್ಲಿ ಜ್ಞಾನವನ್ನು ಕೊಟ್ಟಿರಬೇಕು. ಸತ್ಯಯುಗದಲ್ಲ. ಅಲ್ಲಂತೂ ಪ್ರಾರಬ್ಧವಿರ್ತದೆ. ಅವಶ್ಯವಾಗಿ ಮೊದಲ ಜನ್ಮದಲ್ಲಿ ಜ್ಞಾನ ತೆಗೆದುಕೊಂಡಿರಬೇಕು. ನೀವು ಸಹ ಈಗ ತೆಗೆದುಕೊಳ್ಳುತ್ತಿದ್ದೀರಿ. ನಿಮಗೆ ತಿಳಿದಿದೆ, ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ತಂದೆಯೇ ಮಾಡುವರು. ಕೃಷ್ಣನಂತೂ ಸತ್ಯಯುಗದಲ್ಲಿದ್ದನು. ಅವನಿಗೆ ಈ ಪ್ರಾರಬ್ಧ ಎಲ್ಲಿಂದ ಸಿಕ್ಕಿತು? ಲಕ್ಷ್ಮೀನಾರಾಯಣರೇ ರಾಧೆ ಕೃಷ್ಣರಾಗಿದ್ದರು. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆ ತಿಳಿಸ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ತಾರೆ. ಈ ಸಸಿಯ ನಾಟಿಯಾಗ್ತದೆ. ಬಹಳ ಮಧುರ ವೃಕ್ಷದ ನಾಟಿಯಾಗ್ತದೆ. ನೀವು ತಿಳಿದುಕೊಂಡಿದ್ದೀರಿ. ಇಂದಿಗೆ 5,000 ವರ್ಷಗಳ ಮೊದಲು ಸಹ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದರು. ನೀವೀಗ ವರ್ಗಾವಣೆಯಾಗುತ್ತಿದ್ದೀರಿ. ಮೊದಲು ಬ್ರಾಹ್ಮಣರಾಗಬೇಕಾಗಿದೆ. ಬಾಜೋಲಿಯನ್ನು ಆಡುವಾಗ ಶಿಕೆ ಅವಶ್ಯವಾಗಿ ಮೇಲೆ ಬರ್ತದೆ. ಅವಶ್ಯವಾಗಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಯಜ್ಞದಲ್ಲಂತೂ ಬ್ರಾಹ್ಮಣರು ಖಂಡಿತ ಬೇಕು. ಇದು ಶಿವ ಅಥವಾ ರುದ್ರನ ಯಜ್ಞವಾಗಿದೆ. ರುದ್ರ ಜ್ಞಾನ ಯಜ್ಞವೆಂದೇ ಹೇಳಲಾಗ್ತದೆ. ಕೃಷ್ಣ ಯಜ್ಞವನ್ನು ರಚಿಸಲಿಲ್ಲ. ಈ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಗ್ತದೆ. ಶಿವ ತಂದೆಯ ಯಜ್ಞ
ಪತಿತರನ್ನು ಪಾವನ ಮಾಡೋದಕ್ಕಾಗಿಯೇ ಇದೆ. ರುದ್ರ ಶಿವ ತಂದೆಯು ನಿರಾಕಾರನಾಗಿದ್ದಾರೆ. ಅವರು ಯಜ್ಞವನ್ನು ಹೇಗೆ ರಚಿಸುವರು? ಎಲ್ಲಿಯವರೆಗೆ ಮನುಷ್ಯ ತನುವಿನಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ರಚಿಸುವರು? ಮನುಷ್ಯರೇ ಯಜ್ಞವನ್ನು ರಚಿಸ್ತಾರೆ. ಸೂಕ್ಷ್ಮ ಅಥವಾ ಮೂಲವತನದಲ್ಲಿ ಈ ಮಾತುಗಳಿರೋದಿಲ್ಲ. ತಂದೆ ತಿಳಿಸ್ತಾರೆ, ಇದು ಸಂಗಮ ಯುಗವಾಗಿದೆ. ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಸತ್ಯಯುಗವಿತ್ತು. ಈಗ ಪುನಃ ನೀವು ಈ ರೀತಿಯಾಗುತ್ತಿದ್ದೀರಿ. ಆತ್ಮಗಳ ಈ ಜೀವನದ ಬಂಧನ ಪರಮಾತ್ಮನ ಜೊತೆ ಇದೆ. ಈ ಬಂಧನವನ್ನು ಏಕೆ ಬಂಧಿಸಿದ್ದೀರಿ? ಸದಾ ಸುಖದ ಆಸ್ತಿಯನ್ನು ಪಡೆಯುವುದಕ್ಕಾಗಿ. ನಿಮಗೆ ತಿಳಿದಿದೆ, ಬೇಹದ್ದಿನ ತಂದೆಯ ಮೂಲಕ ನಾವು ಈ ಲಕ್ಷ್ಮೀನಾರಾಯಣರಾಗ್ತೇವೆ. ತಂದೆ ತಿಳಿಸಿದ್ದಾರೆ, ನೀವೇ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ನಿಮ್ಮ ರಾಜ್ಯವಿತ್ತು. ನಂತರ ನೀವು ಪುನರ್ಜನ್ಮ ತೆಗೆದುಕೊಳ್ತಾ ಕ್ಷತ್ರಿಯ ಧರ್ಮದಲ್ಲಿ ಬಂದಿರಿ. ಸೂರ್ಯವಂಶಿ ರಾಜ್ಯ ಹೊರಟು ಹೋಯಿತು. ಚಂದ್ರವಂಶೀಯರು ಬಂದರು. ನಿಮಗೆ ತಿಳಿದಿದೆ ನಾವು ಹೇಗೆ ಈ ಚಕ್ರವನ್ನು ಸುತ್ತುತ್ತೇವೆ. ಇಷ್ಟಿಷ್ಟು ಜನ್ಮಗಳನ್ನು ತೆಗೆದುಕೊಂಡೆವು. ಭಗವಾನು ವಾಚ, ಹೇ ಮಕ್ಕಳೇ, ನಿಮ್ಮ ಈ ಜನ್ಮಗಳನ್ನು ಅರಿತಿಲ್ಲ, ನಾನು ಅರಿತಿದ್ದೇನೆ. ಈಗ ಈ ಸಮಯದಲ್ಲಿ ಈ ತನುವಿನಲ್ಲಿ 2 ಮೂರ್ತಿಗಳಿವೆ, ಬ್ರಹ್ಮನಾತ್ಮ ಮತ್ತು ಶಿವ ಪರಮಾತ್ಮ. ಈ ಸಮಯದಲ್ಲಿ 2 ಮೂರ್ತಿಗಳು ಒಟ್ಟಿಗೆ ಇದ್ದಾರೆ, ಬ್ರಹ್ಮ ಮತ್ತು ಶಿವ. ಶಂಕರನಂತೂ ಎಂದೂ ಪಾತ್ರದಲ್ಲಿ ಬರೋದಿಲ್ಲ. ಬಾಕಿ ವಿಷ್ಣು ಸತ್ಯಯುಗದಲ್ಲಿರ್ತಾರೆ. ಈಗ ನೀವು ಬ್ರಾಹ್ಮಣರೇ ದೇವತೆಗಳಾಗ್ತೀರಿ. ವಾಸ್ತವದಲ್ಲಿ ಹಂ ಸೋಹಂನ ಅರ್ಥ ಇದಾಗಿದೆ. ಆದರೆ ಇದನ್ನು ಅವರು ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮನೆಂದು ಹೇಳಿದ್ದಾರೆ. ಎಷ್ಟೊಂದು ಅಂತರವಿದೆ. ರಾವಣ ಬರುತ್ತಿದ್ದಂತೆಯೇ ರಾವಣ ಮತ ಆರಂಭವಾಯಿತು. ಸತ್ಯಯುಗದಲ್ಲಿ ಈ ಜ್ಞಾನವೇ ಪ್ರಾಯಲೋಪವಾಗುವುದು. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆಯಲ್ಲವೇ? ಆಗಲೇ ತಂದೆ ಬಂದು ಸ್ಥಾಪನೆ ಮಾಡುವರು. ಈಗ ಸಂಗಮವಾಗಿದೆ. ತಂದೆ ತಿಳಿಸ್ತಾರೆ, ನಾನು ಕಲ್ಪಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತೇನೆ. ಜ್ಞಾನ ಯಜ್ಞವನ್ನು ರಚಿಸ್ತೇನೆ. ಉಳಿದಂತೆ ಏನೆಲ್ಲವೂ ಇದೆಯೋ ಈ ಯಜ್ಞದಲ್ಲಿ ಸ್ವಾಹ ಆಗುವುದು. ಈ ವಿನಾಶ ಜ್ವಾಲೆ ಈ ಯಜ್ಞದಿಂದಲೇ ಪ್ರಜ್ವಲಿತವಾಗುವುದು. ಪತಿತ ಪ್ರಪಂಚದ ವಿನಾಶವಾಗುವುದು. ಇಲ್ಲದಿದ್ದರೆ ಪಾವನ ಪ್ರಪಂಚ ಹೇಗಾಗ್ತದೆ? ಪತಿತ ಪಾವನ ಬನ್ನಿ ಎಂದು ನೀವು ಹೇಳ್ತೀರಿ ಅಂದ ಮೇಲೆ ಪತಿತ ಪ್ರಪಂಚ ಪಾವನ ಪ್ರಪಂಚ ಒಟ್ಟಿಗೆ ಇರುವುದೇ? ಪತಿತ ಪ್ರಪಂಚದ ವಿನಾಶವಾಗುವುದು. ಇದರಲ್ಲಿ ಖುಷಿಯಾಗಬೇಕು. ಕಲ್ಪದ ಹಿಂದೆಯೂ ಮಹಾಭಾರತ ಯುದ್ಧವಾಗಿತ್ತು. ಇದರಿಂದ ಸ್ವರ್ಗದ ಬಾಗಿಲು ತೆರೆಯಿತು. ಹೇಳ್ತಾರೆ, ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಎಂದು. ಇದು ಒಳ್ಳೆಯದೇ ಆಗಿದೆ. ಪತಿತ ಪ್ರಪಂಚ ಸಮಾಪ್ತಿಯಾಗುವುದು. ಶಾಂತಿಗಾಗಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಏನಿದೆ? ಈಗ ನಿಮಗೆ ಯಾವ 3ನೇ ನೇತ್ರ ಸಿಕ್ಕಿದೆ, ಅದು ಯಾರಿಗೂ ಇಲ್ಲ. ನಾವು ಬೇಹದ್ದಿನ ತಂದೆಯಿಂದ ಪುನಃ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಖುಷಿಯಾಗಬೇಕು. ಬಾಬಾ, ನಾವು ಅನೇಕ ಬಾರಿ ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ. ರಾವಣ ಶಾಪ ಕೊಟ್ಟನು. ಈ ಮಾತುಗಳನ್ನು ನೆನಪು ಮಾಡಿಕೊಳ್ಳುವುದು ಸಹಜವಾಗಿದೆ. ಉಳಿದೆಲ್ಲವೂ ದಂತ ಕಥೆಗಳಾಗಿವೆ. ನಿಮ್ಮನ್ನು ಇಷ್ಟು ಸಾಹುಕಾರರನ್ನಾಗಿ ಮಾಡಿದೆನು, ಮತ್ತೇಕೆ ಬಡವರಾದಿರಿ? ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಜ್ಞಾನ, ಭಕ್ತಿ, ವೈರಾಗ್ಯವೆಂದು ಗಾಯನವಿದೆ. ಯಾವಾಗ ಜ್ಞಾನ ಸಿಗುವುದೋ ಆಗ ಭಕ್ತಿಯೊಂದಿಗೆ ವೈರಾಗ್ಯ ಬರ್ತದೆ. ನಿಮಗೆ ಜ್ಞಾನ ಸಿಕ್ಕಿತು, ಆಗ ಭಕ್ತಿಯೊಂದಿಗೆ ವೈರಾಗ್ಯ ಉಂಟಾಯಿತು. ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ. ಇದಂತೂ ಶ್ಮಶಾನವಾಗಿದೆ. 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ. ಈಗ ಮನೆಗೆ ಹೋಗಬೇಕಾಗಿದೆ. ನನ್ನ ನೆನಪು ಮಾಡಿದರೆ ನನ್ನ ಬಳಿ ಬಂದು ಬಿಡ್ತೀರಿ. ವಿಕರ್ಮಗಳು ವಿನಾಶವಾಗ್ತವೆ. ಮತ್ಯಾವುದೇ ಉಪಾಯವಿಲ್ಲ. ಯೋಗಾಗ್ನಿಯಿಂದಲೇ ಪಾಪ ಭಸ್ಮವಾಗ್ತದೆ. ಗಂಗಾ ಸ್ನಾನದಿಂದ ಆಗೋದಿಲ್ಲ. ತಂದೆ ತಿಳಿಸ್ತಾರೆ, ಮಾಯೆ ನಿಮ್ಮನ್ನು ಫುಲ್ ಮೂರ್ಖರನ್ನಾಗಿ ಮಾಡಿದೆ. ಏಪ್ರಿಲ್ ಫೂಲ್ ಎಂದು ಹೇಳ್ತಾರಲ್ಲವೇ? ಈಗ ನಾನು ನಿಮ್ಮನ್ನು ಲಕ್ಷ್ಮೀನಾರಾಯಣರ ತರಹ ಮಾಡಲು ಬಂದಿದ್ದೇನೆ.
ಚಿತ್ರಗಳಂತೂ ಬಹಳ ಚೆನ್ನಾಗಿದೆ. ಇಂದು ನಾವು ಹೇಗಿದ್ದೇವೆ, ನಾಳೆ ಏನಾಗ್ತೇವೆ. ಆದರೆ ಮಾಯೆಯೂ ಕಡಿಮೆ ಇಲ್ಲ. ಮಾಯೆ ತಂದೆಯೊಂದಿಗೆ ಅನುಬಂಧವಿರುವುದಕ್ಕೆ ಬಿಡುವುದಿಲ್ಲ, ಎಳೆದಾಟವಾಗ್ತದೆ. ನಾವು ತಂದೆಯನ್ನು ನೆನಪು ಮಾಡ್ತೇವೆ, ಮತ್ತೇನಾಗುತ್ತದೆಯೋ ಗೊತ್ತಿಲ್ಲ, ಮರೆತು ಹೋಗ್ತೇವೆ. ಇದರಲ್ಲಿ ಪರಿಶ್ರಮವಿದೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧವಾಗಿದೆ. ಅವರಿಗೆ ಆಸ್ತಿಯನ್ನು ಯಾರು ಕೊಟ್ಟರೆಂಬುದು ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನಾನು ನಿಮಗೆ ಪುನಃ ಆಸ್ತಿ ಕೊಡಲು ಬಂದಿದ್ದೇನೆ. ಇದಂತೂ ತಂದೆಯ ಕರ್ತವ್ಯವಾಗಿದೆ. ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ನೀವು ಖುಷಿಯಾಗುತ್ತಿದ್ದೀರಿ. ಇಲ್ಲಿ ಯಾರಾದರೂ ಬಂದು ತಿಳಿದುಕೊಳ್ಳುತ್ತಾರೆಂದರೆ ಖುಷಿಯಾಗ್ತದೆ. ಇದು ಖಂಡಿತ ಸತ್ಯವಾಗಿದೆ. 84 ಜನ್ಮಗಳ ಲೆಕ್ಕವಿದೆ. ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕೆಂದು ತಿಳಿತಾರೆ. ತಂದೆಗೆ ಗೊತ್ತಿದೆ, ನೀವು ಅರ್ಧಕಲ್ಪ ಭಕ್ತಿ ಮಾಡಿ ದಣಿದಿದ್ದೀರಿ. ಮಧುರ ಮಕ್ಕಳೇ, ತಂದೆ ನಿಮ್ಮ ದಣಿವೆಲ್ಲವನ್ನೂ ದೂರ ಮಾಡ್ತಾರೆ. ಈಗ ಭಕ್ತಿಯ ಅಂಧಕಾರ ಮಾರ್ಗ ಮುಕ್ತಾಯವಾಯಿತು. ಈ ದುಃಖಧಾಮವೆಲ್ಲಿ, ಆ ಸುಖಧಾಮವೆಲ್ಲಿ? ನಾನು ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೇನೆ. ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ. ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುವವರಾಗಿದ್ದಾರೆ. ಒಬ್ಬ ತಂದೆಯದ್ದೇ ಮಹಿಮೆ ಇದೆ. ಶಿವತಂದೆ ಇಲ್ಲದಿದ್ದರೆ ನಿಮ್ಮನ್ನು ಯಾರು ಪಾವನ ಮಾಡುವರು? ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ. ಹೇ ಪತಿತ ಪಾವನ, ಬನ್ನಿ ಎಂದು ಕಲ್ಪಕಲ್ಪವೂ ನೀವು ನನ್ನನ್ನು ಕರಿತೀರಿ. ಶಿವ ಜಯಂತಿ ಇದೆ. ಬ್ರಹ್ಮ ಸ್ವರ್ಗದ ಸ್ಥಾಪನೆ ಮಾಡಿದರೆಂದು ಹೇಳ್ತಾರೆ. ಅಂದ ಮೇಲೆ ಶಿವ ಏನು ಮಾಡಿದರು? ಯಾವ ಕಾರಣ ಶಿವ ಜಯಂತಿಯನ್ನು ಆಚರಿಸ್ತಾರೆ? ಏನನ್ನೂ ತಿಳಿದುಕೊಂಡಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಒಮ್ಮೆಲೆ ಜ್ಞಾನ ಕುಳಿತುಕೊಂಡು ಬಿಡಬೇಕು. ಜೀವನ ಬಂಧನವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ಅಂದ ಮೇಲೆ ಮತ್ಯಾರ ಜೊತೆಯಲ್ಲಿಯೂ ಬಂಧಿಸಬೇಡಿ. ಇಲ್ಲವಾದರೆ ಕೆಳಗೆ ಬೀಳ್ತೀರಿ. ಪಾರಲೌಕಿಕ ತಂದೆ ಬಹಳ ಸಾಧಾರಣವಾಗಿದ್ದಾರೆ. ಯಾವುದೇ ಆಡಂಬರವಿಲ್ಲ. ಆ ತಂದೆಯರಂತೂ ಮೋಟಾರುಗಳಲ್ಲಿ, ವಿಮಾನಗಳಲ್ಲಿ ಸುತ್ತಾಡುತ್ತಾರೆ. ಈ ಬೇಹದ್ದಿನ ತಂದೆ ತಿಳಿಸ್ತಾರೆ, ನಾನು ಪತಿತ ಪ್ರಪಂಚ, ಪತಿತ ಶರೀರದಲ್ಲಿ ಮಕ್ಕಳ ಸೇವೆ ಮಾಡಲು ಬಂದಿದ್ದೇನೆ. ಹೇ ಅವಿನಾಶಿ ಸರ್ಜನ್, ಬನ್ನಿ, ಬಂದು ನಮಗೆ ಇಂಜೆಕ್ಷನ್ ಕೊಡಿ ಎಂದು ಕರೆದಿದ್ದೀರಿ. ಈಗ ಇಂಜೆಕ್ಷನ್ ಕೊಡ್ತಿದ್ದಾರೆ. ಈಗ ತಂದೆ ತಿಳಿಸ್ತಾರೆ, ನನ್ನೊಂದಿಗೆ ಬುದ್ಧಿಯೋಗವನ್ನಿಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗ್ತವೆ. ತಂದೆ 63 ಜನ್ಮಗಳ ದುಃಖಹರ್ತ, 21 ಜನ್ಮಗಳ ಸುಖಕರ್ತನಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ತಮ್ಮ ಬುದ್ಧಿಯ ಆತ್ಮಿಕ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಬೇಕಾಗಿದೆ. ಒಬ್ಬರ ಶ್ರೀಮತದನುಸಾರವಾಗಿಯೇ ನಡೆಯಬೇಕಾಗಿದೆ. ನಾವು ಬಹಳ ಮಧುರ ವೃಕ್ಷದ ನಾಟಿ ಮಾಡ್ತಿದ್ದೇವೆ. ಆದ್ದರಿಂದ ಸ್ವಯಂ ಅನ್ನು ಬಹಳ ಬಹಳ ಮಧುರ ಮಾಡಿಕೊಳ್ಳಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕಾಗಿದೆ. ವರದಾನ. ಮನನ ಶಕ್ತಿಯ ಮೂಲಕ ಪ್ರತಿಯೊಂದು ಜ್ಞಾನ ಬಿಂದುಗಳ ಅನುಭವಿಯಾಗುವಂತಹ ಸದಾ ಶಕ್ತಿಶಾಲಿ, ಮಾಯಾ ಮುಕ್ತ, ವಿಘ್ನ ಮುಕ್ತ ಭವ. ಹೇಗೆ ಶರೀರದ ಶಕ್ತಿಗಾಗಿ ಪಚನ ಕ್ರಿಯೆ ಅಥವಾ ಜೀರ್ಣಿಸಿಕೊಳ್ಳುವ ಶಕ್ತಿಯ ಅವಶ್ಯಕತೆ ಇದೆಯೋ, ಹಾಗೆಯೇ ಆತ್ಮವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮನನ ಶಕ್ತಿ ಇರಬೇಕು. ಮನನ ಶಕ್ತಿಯ ಮೂಲಕ ಅನುಭವ ಸ್ವರೂಪರಾಗುವುದು ಇದೇ ಅತಿ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾದ ಶಕ್ತಿಯಾಗಿದೆ. ಇಂತಹ ಅನುಭವಿಗಳೆಂದು ಮೋಸ ಹೋಗಲು ಸಾಧ್ಯವಿಲ್ಲ. ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ. ಅನುಭವಿಗಳು
ಸದಾ ಸಂಪನ್ನರಾಗಿರ್ತಾರೆ. ಅವರು ಸದಾ ಶಕ್ತಿಶಾಲಿ, ಮಾಯಾಮುಕ್ತ, ವಿಘ್ನಮುಕ್ತರಾಗುತ್ತಾರೆ. ಸುವಾಕ್ಯ: ಖುಷಿಯ ಖಜಾನೆ ಸದಾ ಜೊತೆ ಇರಲಿ. ಇದರಿಂದ ಉಳಿದೆಲ್ಲ ಖಜಾನೆಗಳು ಸ್ವತಃವಾಗಿಯೇ ಬಂದು ಬಿಡ್ತವೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಫಲತೆ ಸಂಪನ್ನರಾಗಲು ಸಾಧಾರಣ ಕಾರ್ಯದಲ್ಲಿರುತ್ತಾ ಫರಿಷ್ಠೆಯ ನಡೆ ಮತ್ತು ಸ್ಥಿತಿ ಇರಲಿ. ಈ ರೀತಿ ಹೇಳಬೇಡಿ, ಏನು ಮಾಡೋದು, ಮಾತೇ ಹೀಗಿತ್ತು, ಕೆಲಸವೇ ಹೀಗಿತ್ತು, ಸಂದರ್ಭವೇ ಹೀಗಿತ್ತು, ಸಮಸ್ಯೆಯೇ ಹೀಗಿತ್ತು, ಅದಕ್ಕೆ ಸಾಧಾರಣತೆ ಬಂತು. ಯಾವುದೇ ಸಮಯ, ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಅಲೌಕಿಕ ಸ್ವರೂಪ ಪ್ರತಿಯೊಬ್ಬರಿಗೂ ಅನುಭವವಾಗಲಿ. ಹೇಗೆ ಮಾತು ಹಾಗೆ ನಿಮ್ಮ ಸ್ವರೂಪವನ್ನು ಮಾಡಬೇಡಿ. ಮಾತುಗಳು ನಿಮ್ಮನ್ನು ಬದಲಾಯಿಸಬಾರದು. ಆಗ ಎಲ್ಲರ ಸಮೀಪ ಬರುವಿರಿ ಮತ್ತು ಏಕತೆಯ ಸಂಘಟನೆ ಶಕ್ತಿಶಾಲಿಯಾಗುವುದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಸಂಗಮ ಯುಗದಲ್ಲಿ ಆತ್ಮ ತನ್ನ ಬುದ್ಧಿಯ ದಾರವನ್ನು ಪರಮಾತ್ಮನ ಜೊತೆ ಜೋಡಿಸುತ್ತದೆ. ಅದರ ಪದ್ಧತಿ ಅಜ್ಞಾನದಲ್ಲಿ ಯಾವ ರೀತಿಯಲ್ಲಿ ನಡೆದು ಬರುತ್ತಿದೆ? ವಿವಾಹದ ಸಮಯದಲ್ಲಿ ಸ್ತ್ರೀಯ ಸೆರಗನ್ನು ಪತಿಯ ಶಲ್ಯದ ಜೊತೆ ಗಂಟು ಹಾಕ್ತಾರೆ. ಜೀವನ ಪೂರ್ತಿ ಅವರ ಜೊತೆಗಾರ್ತಿಯಾಗಿಯೇ ಇರಬೇಕೆಂದು ಸ್ತ್ರೀ ತಿಳಿದುಕೊಳ್ತಾಳೆ. ನೀವಂತೂ ಈಗ ತನ್ನ ಸೆರಗು ಅರ್ಥಾತ್ ದಾರವನ್ನು ತಂದೆಯ ಜೊತೆ ಜೋಡಿಸಿದ್ದೀರಿ. ನಿಮಗೆ ತಿಳಿದಿದೆ, ಅರ್ಧಕಲ್ಪಕ್ಕಾಗಿ ನಮ್ಮ ಪಾಲನೆ ತಂದೆಯ ಮೂಲಕವೇ ಆಗುವುದು. ಒಳ್ಳೆಯದು. ಓಂ ಶಾಂತಿ.